ಸಮನ್ವಯತೆ ಕೊರತೆ ಆಯ್ತಾ ಸರ್? ಈಗ ವಿಪಕ್ಷ ನಾಯಕರು ಜೊತೆಗೆ ರಾಜ್ಯಾಧ್ಯಕ್ಷರು ಶಾಸಕರನ್ನ ಮನವೊಲಿಸುವಲ್ಲಿ ಜೊತೆಗೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಅನ್ನೋದು. ಮತದಾನ ಮುಂಚೆ ಒಂದೇ ಒಂದು ಸಭೆಯನ್ನ ಮಾಡಿಲ್ಲ ಅನ್ನೋ ಆರೋಪ. ನನಗೇನೆಂದರೆ ನಮಗೆ ಇರುವ ಪಕ್ಷದ ಹೊಣೆಗಾರಿಕೆ ಹಿನ್ನೆಲೆಯಲ್ಲಿ ಎಲ್ಲ ವಿಷಯಗಳನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡಲಿಕ್ಕೆ ನನ್ನಂಥವ್ರಿಗೆ ಸಾಧ್ಯ ಆಗಲ್ಲ. ಹಾಗಂತ ಅವಲೋಕನ ಮಾಡ್ಕೊಳ್ಳೋ ಕೆಲಸ ಮಾಡಲೇಬೇಕಾಗತ್ತೆ. ಅದಕ್ಕೆ ಪಕ್ಷದ ಕೋರ್ ಕಮಿಟಿ ಇದೆ, NDA ಸಮನ್ವಯ ಸಮಿತಿ ಇದೆ, ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಬೇಕಾಗತ್ತೆ. ನಮಗೀಗೇನು ಸತ್ಯ ಶೋಧನೆ ಮಾಡಿ ವರದಿ ಕೊಡೋದು ನಮ್ಮ ಕೆಲಸ. ಆ ವರದಿ ಕೊಡೋವಂಥ ಕೆಲಸವನ್ನು ನಾವು 3 ಜನ ಸೇರಿ ಮಾಡ್ತೀವಿ. ಅದನ್ನು ನಮ್ಮ ಪಕ್ಷದ ಏನು ಶಿಸ್ತು ಸಮಿತಿ ಇದೆ, ಶಿಸ್ತು ಸಮಿತಿ ಆ ಕ್ರಮದ ಬಗ್ಗೆ ಆಲೋಚನೆ ಮಾಡಬೇಕಾಗತ್ತೆ. ನಮಗಿರುವಂಥದ್ದು ಒಂದು ಸೀಮಿತವಾಗಿರ್ತಕ್ಕಂಥ ವ್ಯಾಪ್ತಿ. ಆ ಸೀಮಿತ ವ್ಯಾಪ್ತಿ ಒಳಗೆ ನಮ್ಮ ಕೆಲಸವನ್ನು ಮಾಡಿ ನಾವು ವರದಿ ಕೊಡೋ ಕೆಲಸ ಮಾಡ್ತೀವಿ. ಅಂತಸ್ಸಾಕ್ಷಿ ಇದ್ದವರಿಗೆ ಯಾರೂ ಕೂಡ ಕ್ರಾಸ್ ವೋಟ್ ಮಾಡಲ್ಲ. ಪಕ್ಷನಿಷ್ಠೆ ಅಂತಸ್ಸಾಕ್ಷಿ ಇದ್ದವರಿಗೆ ಅವರಿಗೆ ಯಾರೂ ಕೂಡ ಕ್ರಾಸ್ ವೋಟ್ ಮಾಡಲ್ಲ. ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತ ಹೇಳಿದರೆ ಯಾರು ಪಕ್ಷನಿಷ್ಠೆ ಇಲ್ಲ ಮತ್ತು ರಾಜಕೀಯವಾಗಿ ಆ ಕ್ಷಣದ ಲಾಭವನ್ನು ಪಡಿಬೇಕು ಅಂತ ಬಯಸ್ತಾರೆ ಅಂಥವರು. ಮತ್ತು 3ನೇದು ವ್ಯಾವಹಾರಿಕ ರಾಜಕಾರಣ ಮಾಡೋರು ಅಂಥವರು ಕ್ರಾಸ್ ವೋಟ್ನ ಮಾಡಿರ್ತಾರೆ. ನೋಡೋಣ, ಇದು ಒಂದು ಭಾಗ. ಉಳಿದಿದ್ದನ್ನು ಇನ್ನೇನು ನಮ್ಮ ಕೈನಲ್ಲಿ ನಾವು ನಮ್ಮ ವ್ಯಾಪ್ತಿ ಮೀರಿದಾಗ ಎಲ್ಲರೂ ಸ್ವಾಭಾವಿಕವಾಗಿ ದೇವ್ರ ಹತ್ರಕ್ಕೆ ಹೋಗುತ್ತಾನೆ. ಕಾದು ನೋಡೋಣ. ದೊಡ್ಡ ಪಕ್ಷ ಧರ್ಮಸ್ಥಳದಲ್ಲಿ ಆನೆ ಪ್ರಮಾಣದ ಅವಶ್ಯಕತೆ ಇತ್ತಾ? ಅದು ಬೇಕಿತ್ತಾ? ನಾನು ನಿಮ್ಗೆ ಹೇಳಿದ್ನಲ್ಲ, ನಮಗೆ ಒಮ್ಮೆ ನಮ್ಮ ರಾಜ್ಯ ಅಧ್ಯಕ್ಷರು ಹೇಳಿದ ಮೇಲೆ ಅವ್ರ ಹೇಳಿಕೆಯನ್ನು ಡಿಸ್ಪ್ಯೂಟ್ ಮಾಡಲಿಕ್ಕೆ ನಾನು ಬಯಸೋದಿಲ್ಲ. ಅವ್ರು ಹೇಳಿದ್ದಾರೆ, ಕಾದು ನೋಡೋಣ. ಈಗ ಒಂದಂತೂ ಸತ್ಯ, NDA ಕಡೆಯಿಂದ 12 ಮತಗಳು ವ್ಯತ್ಯಾಸ ಆಗಿರೋದಂತೂ ಸತ್ಯ. ಯಾರು ಮಾಡಿದ್ದಾರೆ ಅನ್ನೋದನ್ನು ಗೌಪ್ಯ ಮತದಾನದ ಹಿನ್ನೆಲೆಯಲ್ಲಿ ನಾವು ಇವರೇ ಮಾಡಿದ್ದಾರೆ ಅಂತ ಆರೋಪ ಮಾಡೋಕ್ಕಾಗಲ್ಲ. ಸರ್, ಅನುಮಾನ ಬಂದಂಥ ಎಲ್ಲ ಶಾಸಕರು ನಾವು ಆನೆನೇ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಆನೆ ಮಾಡಿ ಹೇಳ್ತೀವಿ, ನಾವು ಮಾಡಿಲ್ಲ. ನೋಡುವ, ಕಾದನ್ನ ಈಗಲೇ ಹೇಳೋದು. ಈಗ 63 ಜನ ಬಂದು ಆಣೆ ಮಾಡಿದ್ರೂ ಕೂಡ ಒಂದು ಸ್ಪಷ್ಟ ಅಲ್ಲ. 63 ಅವರು 18 ಅಷ್ಟು ಜನ ಬಂದು ಆಣೆ ಮಾಡಿದ್ರು ಅಂತ ಇಟ್ಕೊಡಿ. ಎಷ್ಟಾಗಲಿಗೆ 81 ಶಾಸಕರು. 81 ಶಾಸಕರು ಆಣೆ ಮಾಡಿದರೆ ಓಟು ವ್ಯತ್ಯಾಸ ಆಗಿರೋದೇನು ಸರಿಯಾಗಲ್ವಲ್ಲ. ಓಟ್ ವ್ಯತ್ಯಾಸ ಅಂತೂ ಆಗಿಬಿಟ್ಟಿದೆಯಲ್ಲ. 81 ಜನ ಬಂದು ಆಣೆ ಮಾಡಿದ್ರೆ ಮತ್ತು ಮುಂದೇನು ಅನ್ನೋ ಪ್ರಶ್ನೆನೂ ಬರುತ್ತೆ. ಯಾಕೆಂದರೆ 12 ವೋಟ್ ಕ್ರಾಸ್ ಆಗಿರೋದಂತೂ ಸತ್ಯ. ಬಹುಶಃ ಕೆಲವು ಸಂಗತಿಗಳನ್ನು ಇವತ್ತೇ ತೀರ್ಮಾನ ಆಗಲ್ಲ. ಅದು ಸತ್ಯ ಯಾವತ್ತಿದ್ರೂ ಸತ್ಯವೇ. ನಾಳೆ ಆದರೂ ಅದು ಸತ್ಯವೇ ಹೊರಗೆ ಬರೋದು. ಸುಳ್ಳು ಕೆಲವು ಕಾಲ ವಿಜೃಂಭಿಸ್ಬೋದು, ಆದರೆ ಅಂತಿಮವಾಗಿ ಗೆಲ್ಲೋದು ಸತ್ಯವೇ. ಇವತ್ತಿಲ್ಲ ನಾಳೆ ಪಕ್ಷಕ್ಕೆ ಮೋಸ ಮಾಡಿದವರು ಪಕ್ಷದ್ರೋಹಿಗಳು ಗೊತ್ತಾಗ್ತಾರೆ. ಪಕ್ಷ ಇಂಥ ಸಂದರ್ಭದಲ್ಲಿ ವಹಿಸಬೇಕಾಗಿರೋ ಎಚ್ಚರಿಕೆ ಏನು ಅಂತ ಹೇಳಿದ್ರೆ, ನಾವು ಯಾವುದೇ ಸಂದರ್ಭದಲ್ಲಿ ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಅನ್ನುವ ಪ್ರಜ್ಞೆಯನ್ನು ನಾವು ಗಟ್ಟಿಗೊಳಿಸ್ಕೊಳ್ಬೇಕಾಗಿರೋದು. ಮತ್ತು ಪಕ್ಷನಿಷ್ಠೆಗೆ ಅದಕ್ಕೆ ಪ್ರಶ್ನಾರ್ಥಕ ಚಿಹ್ನೆ ಇಲ್ಲದಂತೆ ಪಕ್ಷನಿಷ್ಠೆಯೇ ಪ್ರಧಾನ ಆಗುವಂತೆ ನೋಡ್ಕೊಳ್ಬೇಕಾಗಿರೋದು ನಾವು ಕಲಿಬೇಕಾಗಿರೋ ಪಾಠ.